ಅಕ್ರಮವಾಗಿ ಅಮೆರಿಕಾದಲ್ಲಿ ನೆಲೆಸಿದ್ದವರನ್ನ ಗಡೀಪಾರು ಮಾಡಿದ ಅಮೆರಿಕ. ಭಾರತದಿಂದ ಅಮೆರಿಕಾಗೆ ಅಕ್ರಮವಾಗಿ ಇವರು ಹೋಗಿದ್ದಾದ್ರೂ ಹೇಗೆ? ಅಷ್ಟಕ್ಕೂ ಈ ಡಂಕಿ ರೂಟ್ ಅಂದ್ರೇನು? ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜನರನ್ನ ಅಕ್ರಮವಾಗಿ ಕಳಿಸೋದಕ್ಕೂ ಏಜೆಂಟ್ಗಳಿರ್ತಾರೆ. ಡಂಕಿ ಮಾರ್ಗದ ಮೂಲಕ ಇನ್ನೊಂದು ದೇಶಕ್ಕೆ ಅಕ್ರಮವಾಗಿ ಹೋಗೋದು ಅಷ್ಟು ಸುಲಭನಾ? ನಮಸ್ಕಾರ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಹೊರ ಹಾಕ್ತಾ ಇರುವಂತಹ ವಿಚಾರ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದ್ಯಾರ್ಯಾರು ಅಕ್ರಮವಾಗಿ ಅಮೆರಿಕಾಗೆ ಹೋಗಿದ್ರು ಅವರನ್ನೆಲ್ಲರನ್ನ ಕೂಡ ಡೊನಾಲ್ಡ್ ಟ್ರಂಪ್ ಮುಲಾಜಿಲ್ಲದೆ ಅವರವರ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಹೀಗೆ ಗಡೀಪಾರಾದವರಲ್ಲಿ ಭಾರತದ 130ಕ್ಕೂ ಅಧಿಕ ಜನರಿದ್ದಾರೆ. ಅದರಲ್ಲಿ ಪಂಜಾಬ್ ಮೂಲದ ಜಸ್ಪಾಲ್ ಸಿಂಗ್ ಕೂಡ ಒಬ್ಬ. ಈ ಜಸ್ಪಾಲ್ ಅಕ್ರಮವಾಗಿ ಅಮೆರಿಕಾಗೆ ಹೋಗಿರ್ತಾನೆ. ಅಮೆರಿಕಾಗೆ ಹೋಗಿ 11ನೇ ದಿನದಲ್ಲಿ ಅವನನ್ನ ಭಾರತಕ್ಕೆ ವಾಪಸ್ ಕಳಿಸ್ತಾನೆ. ಇವನು ಡಂಕಿ ಮಾರ್ಗದ ಮೂಲಕ ನಾನು ಅಮೆರಿಕಾಗೆ ಹೋದೆ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಡಂಕಿ ಮಾರ್ಗ ಅಂದ್ರೆ ಏನು ಅನ್ನೋದನ್ನ ಮತ್ತೆ ನಿಮ್ಗೆ ನಾನು ಹೇಳ್ತೀನಿ. ಅದಕ್ಕೂ ಮೊದಲು ಜಸ್ಪಾಲ್ ಸಿಂಗ್ ಏನ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಳ್ಳಿ. मैं यूएसए जो इत्थों गया सीगा एजेंट नाल गल होईगी मेरी 1 नंबर च वीजा प्रॉपर लवा के तुहानू अमेरिका भेजांगे 30 लाख च गल होई। मैं इत्थों यूरोप गया सी। फिर यूरोप तो फिर हाँ जी फिर उन्हें अपना मैनू ब्राजिल तक कहंदा सी भी तेनू उत्थों तो मैं बाई एयर ही गया सी ब्राजिल तक ते अगे भी बाई एयर दी गल होईगी पर उन्हें धोखा कर लिया मैनू। ಜಸ್ಪಾಲ್ ಸಿಂಗ್ ಏಜೆಂಟ್ ನನ್ನಿಂದ 30 ಲಕ್ಷ ರೂಪಾಯಿಯನ್ನ ತಗೊಂಡ್ರು, ನನಗೆ ಮೋಸ ಮಾಡಿದ್ರು. ಮೊದಲು ನನ್ನನ್ನ ಪಂಜಾಬ್ನಿಂದ ಯುರೋಪ್ಗೆ ಕರ್ಕೊಂಡು ಹೋದ್ರು, ಯುರೋಪ್ನಿಂದ ಬ್ರೆಜಿಲ್ಗೆ ಕರ್ಕೊಂಡು ಹೋದ್ರು, ಬ್ರೆಜಿಲ್ನಿಂದ ನಂತರ ಅಮೆರಿಕಾಗೆ ಡಂಕಿ ಮಾರ್ಗದ ಮೂಲಕ ಕರ್ಕೊಂಡು ಹೋದ್ರು ಅಂತ ಹೇಳ್ದ. ಹಾಗಾದ್ರೆ ಈ ಡಂಕಿ ಮಾರ್ಗ ಅಂದ್ರೇನು? ಡಂಕಿ ಮಾರ್ಗ ಅನ್ನುವಂತ ಹೆಸರು ಹೇಗೆ ಬಂತು ಅನ್ನೋದನ್ನ ಹೇಳ್ತೀನಿ. ಡಂಕಿರ್ಕ್ ಅನ್ನುವಂತಹ ಒಂದು ಪ್ರದೇಶ ಫ್ರಾನ್ಸ್ ನಲ್ಲಿದೆ. ಆ ಪ್ರದೇಶದಲ್ಲಿ ಒಂದು ಕಾಲುವೆ ಹಾದು ಹೋಗುತ್ತೆ. ಆ ಕಾಲುವೆಯ ಮೂಲಕವಾಗಿ ಅಕ್ರಮವಾಗಿ ಫ್ರಾನ್ಸ್ನಿಂದ ಬ್ರಿಟನ್ಗೆ ಜನರು ಹೋಗ್ತಾ ಇದ್ರು. ಇದು ಅನೇಕ ಶತಮಾನಗಳಿಂದ ನಡ್ಕೊಂಡು ಬಂದಿರುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಆ ರೂಟ್ಗೆ ಡಂಕಿ ರೂಟ್ ಅಂತ ಹೇಳಿ ಹೆಸರು ಬಂತು. ಸೊ ಈಗ ಯಾರಾದ್ರೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಕ್ರಮವಾಗಿ ಹೋದ್ರೆ ಅದನ್ನ ಡಂಕಿ ರೂಟ್ ಅಂತ ಹೇಳಿ ಕರೀತಾರೆ. ಈ ಡಂಕಿ ರೂಟ್ ನ ಮೂಲಕವಾಗಿ ಭಾರತದಿಂದ ಅಕ್ರಮವಾಗಿ ಅಮೆರಿಕಾಗೆ ಹೇಗೆ ಹೋದ್ರು ಅನ್ನೋದನ್ನ ನಂತರ ಹೇಳ್ತೀನಿ. ಅದಕ್ಕೂ ಮೊದಲು ಭಾರತದಿಂದ ಇಂಗ್ಲೆಂಡ್ಗೆ ಅಕ್ರಮವಾಗಿ ಡಂಕಿ ಮಾರ್ಗದ ಮೂಲಕ ಹೋಗೋದು ಎಷ್ಟು ಕಷ್ಟ, ಈ ರೀತಿಯಾಗಿ ಡಂಕಿ ಮಾರ್ಗದ ಮೂಲಕ ಹೋಗೋದು ತಪ್ಪು ಅನ್ನುವಂತಹ ಸಂದೇಶವನ್ನ ಸಾರುವ ಶಾರುಖ್ ಖಾನ್ ನಟನೆಯ ಡಂಕಿ ಮೂವಿಯ ಬಗ್ಗೆ ಕ್ವಿಕ್ ಆಗಿ ಹೇಳ್ತೀನಿ. ಡಂಕಿ ಮೂವಿಯಲ್ಲಿ 3 ಮೇನ್ ಕ್ಯಾರೆಕ್ಟರ್ಸ್ ಬರುತ್ತೆ. ಆ 3 ಕ್ಯಾರೆಕ್ಟರ್ಗಳಿಗೂ ಕೂಡ ತಾವು ಹಣವನ್ನ ಸಂಪಾದಿಸಬೇಕು ಅನ್ನುವಂತಹ ಆಸೆ ಇರುತ್ತೆ. ಹಾಗಾಗಿ ಅವರು ಹಣವನ್ನ ಸಂಪಾದಿಸೋದಕ್ಕಾಗಿ ಇಂಗ್ಲೆಂಡ್ಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಇವರಿಗೆ ಇಂಗ್ಲೆಂಡ್ಗೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ, ವೀಸಾ ಸಿಗೋದಿಲ್ಲ. ಹಾಗಾಗಿ ಇವರು ಡಂಕಿ ಮಾರ್ಗದ ಮೂಲಕವಾಗಿ ಇಂಗ್ಲೆಂಡ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ. ಇವರು ಇಂಡಿಯಾದ ಬಾರ್ಡರ್ ನಿಂದ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನಕ್ಕೆ ಹೋಗ್ತಾರೆ, ಅಲ್ಲಿಂದ ಇವರು ಇರಾನ್ಗೆ ಹೋಗ್ತಾರೆ, ಇರಾನ್ನ ಸೈನಿಕರ ಕೈಯಲ್ಲಿ ಸಿಕ್ಕಿ ಬೀಳ್ತಾರೆ, ಚಿತ್ರ ಹಿಂಸೆಯನ್ನ ಅನುಭವಿಸ್ತಾರೆ. ನಂತರ ಹಾಗೋ ಹೇಗೋ ಮಾಡಿ ಅಲ್ಲಿಂದ ಟರ್ಕಿಗೆ ಹೋಗ್ತಾರೆ. ಟರ್ಕಿಯಿಂದ ಬಹಳ ಕಷ್ಟಪಟ್ಟು ಸಮುದ್ರ ಮಾರ್ಗದ ಮೂಲಕವಾಗಿ ಇವರು ಇಂಗ್ಲೆಂಡ್ಗೆ ತಲುಪ್ತಾರೆ. ಇವರನ್ನ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಇರಾನ್ನಲ್ಲಿರುವಂತಹ ಏಜೆಂಟ್ಗಳು ಇಂಗ್ಲೆಂಡ್ಗೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ. ಭಾರತದಿಂದ ಇಂಗ್ಲೆಂಡ್ಗೆ ಡಂಕಿ ಮಾರ್ಗದ ಮೂಲಕವಾಗಿ ಅಂದ್ರೆ ಅಕ್ರಮವಾಗಿ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಬೇಕು ಅನ್ನುವಂಥದ್ದನ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮೂವಿಯ ಕೊನೆಯಲ್ಲಿ ಈ ರೀತಿ ಡಂಕಿ ಮಾರ್ಗದ ಮೂಲಕವಾಗಿ ಅಕ್ರಮವಾಗಿ ಒಂದು ದೇಶಕ್ಕೆ ಹೋಗುವಂಥದ್ದು ತಪ್ಪು ಅನ್ನುವಂತಹ ಸಂದೇಶವನ್ನು ಸಾರಿದ್ದಾರೆ. ಇದು ಈ ಸಿನಿಮಾದ ಸ್ಟೋರಿ. ಈಗ ನಿಮ್ಗೆ ಡಂಕಿ ರೂಟ್ ಅಂದ್ರೆ ಏನು, ಈ ರೂಟ್ ನ ಮೂಲಕವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದು ಎಷ್ಟು ಕಷ್ಟ ಅನ್ನೋದು ಅರ್ಥ ಆಗಿರಬಹುದು. ಈಗ ಭಾರತದಿಂದ ಅಮೆರಿಕಾಗೆ ಅಕ್ರಮವಾಗಿ ಹೋಗಿ ನೆಲೆಸಿದ್ದವರನ್ನ ಅಮೆರಿಕ ಗಡೀಪಾರು ಮಾಡ್ತಲ್ವಾ, ಅವರು ಯಾವ ರೀತಿಯಾಗಿ ಅಮೆರಿಕಾಗೆ ಹೋದ್ರು ಅನ್ನೋದನ್ನ ಹೇಳ್ತೀನಿ. ಕೆಲವರು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅನ್ನುವಂತಹ ನೆಪದಲ್ಲಿ ಕೆನಡಾದಲ್ಲಿರುವಂತಹ ಒಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತೀನಿ ಅಂತ ಹೇಳುವ ಒಂದು ನೆಪವನ್ನ ಇಟ್ಕೊಂಡು ಏಜೆಂಟ್ಗಳ ಮೂಲಕವಾಗಿ ಇವರು ಅಮೆರಿಕಾಗೆ ಹೋಗ್ತಾರೆ. ಇವರಿಗೆ ಡೈರೆಕ್ಟ್ ಆಗಿ ಇಂಡಿಯಾದಿಂದ ಅಮೆರಿಕಾಗೆ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಇವರು ಏಜೆಂಟ್ಗೆ 80 ಲಕ್ಷ ರೂಪಾಯಿಯನ್ನ ಕೊಟ್ಟು ಕೆನಡಾದ ಬಾರ್ಡರ್ಗೆ ಹೋಗ್ತಾರೆ. ಯಾಕಂದ್ರೆ ಇವರು ಕೆನಡಾದ ಯೂನಿವರ್ಸಿಟಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತೀನಿ ಅಂತ ಹೇಳಿರ್ತಾರಲ್ವಾ, ಅದಕ್ಕಾಗಿ ಕೆನಡಾದ ಬಾರ್ಡರ್ಗೆ ಹೋಗಿ ತಲುಪಿದ ಮೇಲೆ ಅಲ್ಲಿ ವರ್ಕ್ ಪರ್ಮಿಟ್ ವೀಸಾವನ್ನ ಪಡೆದುಕೊಳ್ತಾರೆ. ಅದು ಕೂಡ ಅಕ್ರಮವಾಗಿ ಪಡೆದುಕೊಳ್ತಾರೆ. ಅಲ್ಲಿ ಯಾವುದೇ ರೀತಿಯ ಪತ್ರ ವ್ಯವಹಾರಗಳು ಇರೋದಿಲ್ಲ. ನಂತರ 1-1.5 ತಿಂಗಳ ಕಾಲ ಕೆನಡಾದಲ್ಲಿ ಉಳಿತಾರೆ. ಆಮೇಲೆ ಅಲ್ಲಿಂದ ಅಮೆರಿಕಾಗೆ ಕಾಲ್ನಡಿಗೆಯ ಮೂಲಕ ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಅಮೆರಿಕಾಗೆ ತಲುಪ್ತಾರೆ. ಇಂಡಿಯಾದಿಂದ ಕೆನಡಾ, ಕೆನಡಾದಿಂದ ಅಮೆರಿಕ ಇದೊಂದು ರೂಟ್ ಆದ್ರೆ ಇನ್ನೊಂದು ರೂಟ್ ಇದೆ.
ಮೊದಲು ಕೆಲವರು ಇಂಡಿಯಾದಿಂದ ಟರ್ಕಿಗೆ ಹೋಗ್ತಾರೆ, ಅದು ಕೂಡ ಏಜೆಂಟ್ನ ಮೂಲಕವಾಗಿ. ಏಜೆಂಟ್ಗೆ ಸಾಕಷ್ಟು ದುಡ್ಡನ್ನ ಕೊಟ್ಟು ಟರ್ಕಿಗೆ ಹೋಗ್ತಾರೆ. ಟರ್ಕಿಗೆ ಹೋದ್ಮೇಲೆ ಅಕ್ರಮವಾಗಿ ವರ್ಕ್ ಪರ್ಮಿಟ್ ವೀಸಾವನ್ನ ಪಡ್ಕೊಳ್ತಾರೆ. ನಂತರ 90 ದಿನಗಳ ಕಾಲ ಟರ್ಕಿಯಲ್ಲೇ ಉಳಿತಾರೆ. ಆಮೇಲೆ ಟರ್ಕಿಯಿಂದ ಮೆಕ್ಸಿಕೋಗೆ ಹೋಗ್ತಾರೆ. ಮೆಕ್ಸಿಕೋದಿಂದ ಬೆಟ್ಟ ಗುಡ್ಡ ಕಾಡು ಮೇಡುಗಳನ್ನೆಲ್ಲ ದಾಟಿ ಕಾಲ್ನಡಿಗೆಯ ಮೂಲಕವಾಗಿ ಏಜೆಂಟ್ಗಳು ಇವರನ್ನ ಅಮೆರಿಕಾಗೆ ತಲುಪಿಸ್ತಾರೆ. ಇಂಡಿಯಾದಿಂದ ಟರ್ಕಿಗೆ ಹೋಗಿ, ಟರ್ಕಿಯಿಂದ ಮೆಕ್ಸಿಕೋಗೆ ಹೋಗಿ, ಮೆಕ್ಸಿಕೋದಿಂದ ಕಾಲ್ನಡಿಗೆಯಲ್ಲಿ ಅಮೆರಿಕವನ್ನ ತಲುಪೋದಕ್ಕೆ ಇವರು ಏಜೆಂಟ್ಗೆ 80 ರಿಂದ 90 ಲಕ್ಷ ರೂಪಾಯಿಯಷ್ಟು ಹಣವನ್ನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಅಕ್ರಮವಾಗಿ ಅಂದ್ರೆ ಡಂಕಿ ಮಾರ್ಗದ ಮೂಲಕವಾಗಿ ಅಮೆರಿಕಾಗೆ ಹೋದವರನ್ನ ಈಗ ಅಮೆರಿಕ ಗಡೀಪಾರು ಮಾಡಿದೆ. ಇವರೆಲ್ಲ ಅಕ್ರಮವಾಗಿ ಅಮೆರಿಕಾಗೆ ಹೋಗಿದ್ದಾರೆ, ಹಾಗಾಗಿ ಇವರನ್ನ ಗಡೀಪಾರು ಮಾಡಿದ್ದಾರೆ. ಇದೆಲ್ಲ ಸರಿ. ಆದ್ರೆ ಅಮೆರಿಕದಿಂದ ಗಡೀಪಾರು ಮಾಡಬೇಕಾದ್ರೆ ಅವರ ಕೈಗೆ ಕೋಳ ಹಾಕಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಇದು ತಪ್ಪು ಅಂತ ಹೇಳಿ ಟ್ರಂಪ್ ಸರ್ಕಾರದ ವಿರುದ್ಧ ಜಾಗತಿಕವಾಗಿ ಆಕ್ರೋಶ ಭುಗಿಲೆದ್ದಿದೆ. ಕೊಲಂಬಿಯಾ ಸರ್ಕಾರ ತನ್ನ ಪ್ರಜೆಗಳ ಕೈಗೆ ಕೋಳ ಹಾಕಿ ಅಮಾನವೀಯವಾಗಿ ನಡೆಸಿಕೊಂಡಿದ್ದಕ್ಕೆ ಟ್ರಂಪ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಮನುಷ್ಯನಿಗೆ ನೀಡಬೇಕಾದ ಕನಿಷ್ಠ ಗೌರವ ಘನತೆಯನ್ನೂ ನೀಡದೆ ಅಮಾನವೀಯವಾಗಿ ನಡೆಸಿಕೊಂಡಿದೆ ಅಂತ ಹೇಳಿ ಕೊಲಂಬಿಯಾದ ಅಧ್ಯಕ್ಷ ಗುಸ್ಟಾವಾ ಪೆಟ್ರೋ ಟ್ರಂಪ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನ್ನ ದೇಶದ ಪ್ರಜೆಗಳನ್ನ ಅಮಾನವೀಯವಾಗಿ ನಡೆಸಿಕೊಂಡಿದ್ದಕ್ಕೆ ಅಮೆರಿಕದ ವಿರುದ್ಧ ಬ್ರೆಜಿಲ್ ಕೂಡ ಕಿಡಿಕಾರಿದೆ. ಭಾರತದ ಪ್ರಜೆಗಳನ್ನು ಈ ರೀತಿಯಾಗಿ ನಡೆಸಿಕೊಂಡದ್ದಕ್ಕೆ ಭಾರತದಲ್ಲೂ ಅಮೆರಿಕದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.